ಈ ಮನ್ಯಾಗ ನಾ ಜೀವದಿಂದ ಇರು ಮಠ ಆ ಕುರಿ ಕೋಳಿ ಅಡಿಗೆ ಮಾಡೋ ಸುದ್ದಿನ ತೆಗಿಬೇಡ. ನಾಳೆ ನಾ ಸತ್ ಮೇಲೆ ಗಂಡ ಹೆಂಡತಿ ಇಬ್ರು ಸೇರಿ ಮಾಡ್ಕೊಂಡ್ ತಿನ್ನೂರಂತ. ನಾನು ಅದನ್ನ ದಾರಿ ಕಾಯ್ಕೊತೇನೆ. ಏನ್ ನೀ ಸಾಯುದು ನೀ ಸತ್ ಮರ್ದಿನ ಈ ಮನಿನ ನಾನ್ ವೆಜ್ ಮನಿ ಮಾಡ್ಬಿಡ್ತಾನ. ನಾನ ಕೇಳಿಲ್ಲ ನಿನ್ನ ತಿಥಿಗೆ ನಾನ್ ವೆಜ್ ನಾಗ ವೆರೈಟಿ ಅಡಿಗೆ ಮಾಡಿಸ್ತಾನ. ನಾನ ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಮಟನ್ ಸುಕ್ಕ, ಚಿಕನ್ ತಿಕ್ಕ, ನಾನ್ ವೆಜ್ ನಾಗ ಎಷ್ಟು ಟೈಪ್ ಅಡಿಗೆ ಐತಲ್ಲ ಅಷ್ಟು ಟೈಪ್ ಅಡಿಗೆ ಮಾಡಿಸ್ತಾನೆ. ನಾವು ನೀ ಇದ್ದಾಗರ ತಿನ್ಲಿಲ್ಲ, ಸತ್ತಾಗರ ತಿಂದು ಖುಷಿ ಪಡುವಂತ. ಅಂದ್ರ ನಾ ಸಾಯೋದನ್ನ ದಾರಿ ಕಾಯಕತ್ತೀನಿ ನೀನು. ಎಸ್ ಅಫ್ಕೋರ್ಸ್, ಇದು 100ಕ್ಕೆ 100 ಸತ್ಯ. ಹಂಗಾರ ನೀನು ನನ್ನ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡು, ಆಮೇಲೆ ನನಗೆ ಬೇಕಾದನ್ನ ತಿಂದ್ಕೊಂಡಿರುವಂತಿ. ಕೃಷ್ಣ ಕೃಷ್ಣ, ಮಾತೃಹತ್ಯೆ ಮಹಾದೋಷ ಅಂತ ಪಾಪದ ಕೆಲ್ಸಕ್ಕೆಲ್ಲ ನಾ ಕೈ ಹಾಕುದಿಲ್ಲ. ನೀ ಏನ ಇದ್ರು ಸಹಜವಾಗಿ ಸಾಯ್ಬೇಕು. ಇಟ್ಸ್ ಕಾಲ್ ಎ ನ್ಯಾಚುರಲ್ ಡೆತ್. ಹೇಳಲ್ಲ ಮುಚ್ಕೊಂಡು ತಿಂದ ಬಾಡ್ಕೋ ನಂದ್ ಯಾಕೆ ತಲೆ ತಿನ್ನಾಕತ್ತಿ ರೀ? ಸುಮ್ನ ಉಂಡೋಗ್ರಿ, ಅತ್ತಿಗೆ ಯಾಕೆ ಜೀವ ತಿನ್ನತ್ತೀರಿ ನೀವು? ಅಲೇ ಇವನ ಅಕ್ಕಿ ಜೀವ ಹೆಂಗ್ ತಿನ್ನಾಕ್ ಬರ್ತೈತಿ? ಆಕೆನ್ ಕುರಿ ಅನ ಕೋಳೆ? ಕುರಿ ಕೋಳಿ ಆಗಿದ್ರ ಉಪ್ಪು ಖಾರ ಹಚ್ಚಿ ತಿನ್ನಾಕ್ ಬರ್ತಿತ್ತು. ಯಾಕೆ ಬೇವ? ಮುಚ್ಕೊಂಡು ತಿಂದಿ ಹೇಳ್ತೀವ ಏನ್ ಚಪ್ಲಿ ತಗೊಂಡು ಮಾರಿ ಹೋಗಿ ಅಂತೀಯ? ಸತ್ತ ಬ್ಯಾಳಿ ಅನ್ನ ಸಾರು ತಿನ್ನೋದಾದ್ರ ನೀನ ತಿನ್ನ, ಇದನ್ನ ಯಾವ ತಿಂತಾನ? ನಾ ಅಲ್ಲೇ ಹೊರಗ ಏನಾರ ತಿಂತೇನೆ. ಹೋಗ ಇದೆಲ್ಲ ಹೆಂಗ್ ಹೊಟ್ಟೆಗೆ ಹಿಡಿತೈತಿ, ಹದ ಬೇಡ್ತೈತಿ. ಹೋಗೋಗ್ ಅಲ್ಲೇ ಹೊರಗೆ ಏನಾರ ತಿನ್ನು. ಏನ್ರಪ್ಪ ಇಲ್ಲೇನ್ ಮಾಡತ್ತೀರಿ ಕುತ್ಕೊಂಡ? ಬಾರೋ ದೋಸ್ತ, ಯಾವಾಗ ಬಂದೈತಿ ಬೀಗರ್ ಊರಿಂದ ಸವಾರಿ? ಆಗಲಕ್ಕ ಬಂದ್ವಿ. ಹೌದು, ನಿನ್ಗ್ಯಾರ ಹೇಳಿದ್ರ ನಾ ಊರ್ಗ್ ಹೋಗಿದ್ದೆ? ನಿಮ್ಮವ್ವ ನಿನ್ನೆ ನಿನ್ ಕೇಳ್ಕೊಂತ ನಿಮ್ ಮನಿಗ್ ಹೋಗಿದ್ದೆ, ಅವಾಗ ಹೇಳಿದ್ಲು. ಏನೋ ದೋಸ್ತ, ಬೀಗರ್ ಊರಾಗ ಪಾರ್ಟಿ ಜೋರ್ ಇತ್ತು, ಚಿಕನ್ ಮಟನ್ ತರಿಸಿ ಪಾರ್ಟಿ ಮಾಡಿರ್ಬೇಕಲ್ಲ? ಹಾ, ಅದಂತೂ ಫಿಕ್ಸ್ ಇರೋದ. ಚಿಕನ್ ಇಲ್ಲ, ಬರೇ ಮಟನ್. ನಮ್ಮ ಮಾವ ಎಳೆದ ತೊಡಿ ಮಾಂಸ ತಂದ್ಬಿಡ್ತಾನ. ನಮ್ಮ ಅತ್ತಿ ಮಟನ್ ಅಡ್ಗಿ ಮಾಡೋದ್ರಾಗ ಫುಲ್ ಎಕ್ಸ್ಪರ್ಟ್. ಆಕಿ ಕೈಯಾಗಿನ ಅಡ್ಗಿ ಉಣ್ಣಾಕ ಪುಣ್ಯ ಮಾಡಿರ್ಬೇಕ. ಕರೆ ಬಿಡು, ಅಂತ ಅತ್ತಿಮ ಅವ್ರ ಪಡ್ಯಾಕ ನೀನ್ ಪುಣ್ಯ ಮಾಡಿರ್ಬೇಕ. ಹೌದ್ಲೇ ದೋಸ್ತ, ಇಬ್ರು ನನ್ ಮ್ಯಾಲ ಬಹಳ ಜೀವ ಅದಾರ. ನಮ್ಮ ಮಾವ ಬಿಯರ್ ಹೊಡಸ್ತಾನ, ನಮ್ಮ ಅತ್ತಿ ಮಟನ್ ತಿನ್ನಿಸ್ತಾಳ. ಅವ್ರಿಬ್ರು ಸುಖಾನ ನಾ ಹಿಂಗಿರಕ್ ಕಾರಣ. ಹೌದು ಬಿಡ್ಲೇ ದೋಸ್ತ, ಇಂಥ ವಯಸ್ಸಿನಾಗ ಇಂಥವೆಲ್ಲ ತಿಂದು ಉಣ್ಲಿಕ್ಕಂದ್ರ ನಾಳೆ ಹಲ್ಲು ಉದ್ರಿ ಹೋಗುವಾಗ ತಿನ್ನಾಕಾಗತ್ನ? ಏನೇ ಇದ್ರು ಈ ವಯಸ್ಸಿನಾಗ ನಾವು ತಿಂದು ಉಂಡು ಮೆರಿಬೇಕು. ಈ ಸುಖಾನ ನಾಳೆ ನಮಗೆ ಶಕ್ತಿ ಕೊಡೋದು. ಹೌದ್ ನೋಡ್ಲೆ ದೋಸ್ತ, ನೀ ಹೇಳುದು ಕೇಳಿ ನನಗ ಈಗಿಂದೀಗ ಮಟನ್ ತಿನ್ಬೇಕನ್ಸಾಗತೈತಿ. ನಾಳೆ ನಮ್ ಹಾಲೆಲ್ಲ ಉದ್ರಿ ಹೋದ್ವು ಅಂದ್ರ ಕಂಡ ಹೆಂಗ ಕಡವ, ಎಲಬ್ ಹೆಂಗ್ ಸಿಪಾವ. ಈಗಿಂದೀಗ ಮಟನರ ಚಿಕನರ ತಿಂದ ಬಿಡುದ. ಹೋಗ್ ಹಂಗಾರ ಸುಬಾನಿ ಅಂಗಡ್ಯಾಗ ಒಂದ್ ಚಿಕನ್ ತಗೊಂಡ್ ಮಾಡಿಸ್ಕೊಂಡ್ ತಿಂದು ಬಿಡು. ಯಪ್ಪ, ನಮ್ಮ ಮನ್ಯಾಗ ಏನಾರ ಚಿಕನ್ ಮಟನ್ ಸುದ್ದಿ ತಗದ್ನಿ ಅಂದ್ರ ನಮ್ಮವ್ವ ಮರ್ಡರ್ ಮಾಡೇ ಹೋಗಿತ್ತಾಳ ನಾನು. ಹಾ ಹೌದ್ ಬಿಡು, ಅದು ಕರೇನ. ನಡಿ ಹಂಗಾರ ಯಾವ್ದಾರ ಒಂದ್ ಡಾಬಾಕ್ ಹೋಗ್ಬಿಡೋನು. ದಾಬಾದಾಗಿನ ಊಟ ನಮ್ ಹೊಟ್ಟಿಗೆ ಸಾಲುದಿಲ್ ಬಿಡಲೆ. ನಮಗ ಉಣ್ಣಾಕ್ ಕೂತೀವಿ ಅಂದ್ರ ಹೊಟ್ಟೆ ತುಂಬಾ ಆಗ್ಬೇಕು. ಹಂಗ ಹೊಟ್ಟೆ ತುಂಬಾ ಉಣ್ಬೇಕಂದ್ರ ನಮ್ ಬೀಗರ್ ಊರಿಗೆ ಹೋಗ್ಬೇಕು. ನಾ ಈಗಿಂದೀಗ ಅಲ್ಲಿಗೆ ಹೋಗ್ತೇನೆ. ಲೇ ದೇವಿಕಾ, ಪಟ್ನ ಮೇಲೆ ನಿಮ್ಮ ಅವಾಗ ಆರಾಮಿಲ್ಲಂತ, ಬಾಳ ಸೀರಿಯಸ್ ಐತೆ ಅಂತ ಪಟ್ಲ ಉಟ್ಕೊಂಡ್ ಬಾ, ಊರ್ಗ್ ಹೋಗೋಣ. ನಿಮ್ಮಪ್ಪ ಫೋನ್ ಹಚ್ಚಿದ, ಬಾಳ ಅಂದ್ರ ಬಾಳ ಸೀರಿಯಸ್ ಐತಂತ, ಬದುಕುದು ಚಾನ್ಸಸ್ ಇಲ್ಲ ಅಂತ. ಏ ರಾಜ, ದೇವಿಕಾ ಹಂಗೆ ಕಳ್ಕೊಂತ ಒಳಗ್ ಓಡಿ ಹೋದ್ಲ. ಯವ್ವ, ಅದು ಅವ್ರ ಅಪ್ಪ ಫೋನ್ ಹಚ್ಚಿದ್ನ, ಅವ್ರ ಹೋಗ ಬಾಳ ಅಂದ್ರ ಬಾಳ ಸೀರಿಯಸ್ ಐತಂತ. ಅದಕ್ಕೆ ಆಕಿನ ಕರ್ಕೊಂಡು ನಾನು ಊರ್ಗ್ ಹೋಗಿ ಬರ್ತೇನೆ. ನಾನು ನೀವು ಬರೋ ಮುಂದೆ ಆರಾಮಿದ್ಲಿಲ್ಲ? ಆರಾಮದಾಳ ಬೇ ಅಂತ ಚಲೋ ಮಾತಾಡ್ಯಾಳ. ಮತ್ತ ಒಮ್ಮೆ ನಮ್ಮ ಮಗಳು ಏನಾತಂತ? ಯವ್ವ, ಎದಿ ಹಿಡ್ಕೊಂಡು ತಲಿ ತಿರುಗಿ ಚಕ್ರ ಬಂದ್ ಬಿದ್ದಾಳಂತ. ನನಗ ಅನಿಸ್ತತಿ ಆಕಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಬೇ. ಬಾ ಬಾ ಬಾ. ಏ ರಾಜ, ನಾನು ಬರ್ತೀನಿ ತಡಿ. ನೀ ಏನ್ ಬಂದ ಅಲ್ಲಿ ಮಟನ್ ತಿನ್ನಕಿದೇನ? ಏನಂದೆ? ಅಂದ್ರ ಅಲ್ಲೇ ದವಾಖಾನಿಗೆ ಓಡಾಡಕ ನಮ್ಮಂತ ಹರೇದಾರ್ ಬೇಕ. ನಿನಗೇನ್ ಓಡಾಡಕತ್ತೇನಲ್ಲ? ನಾವ್ ಅಷ್ಟ ಹೋಗಿ ಬರ್ತೇವೆ ಬಿಡ. ಆತಾತು, ಹುಷಾರ್ಲೆ ಹೋಗ್ಬರ್ರಿ. ಆಯ್ತ, ನಾವ್ ಬರ್ತೇವೆ. ಅಯ್ಯೋ ದೇವಕ್ಕ, ಮುಂಜಾನೆ ಹೋಗಿದ್ ಮತ್ತೆ ಹೊಳೆ ಬಂದೇನ? ಯವ್ವ ನಿನಗೆ ಏನಾಗೈತೆ? ಆರಾಮದೇ ಇಲ್ಲ?
ಆರಾಮದೇನೋ ನನಗೇನಾಗೈತಿ ನನಗ ಆರಾಮಿಲ್ಲ ಅಂತ ಯಾರು ಹೇಳಿದ್ರೆ ಒಂದ್ ನಿನಗ ಅಪ್ಪ ಅಪ್ಪ ಎಲ್ಲದಾನ ಯಪ್ಪ ಯಪ್ಪ ಯಾವಕ್ಕ ಮತ್ತ್ಯಾಕ್ ಬಂದೆ ನೀ ಅವಾಗ ಆರಾಮಿಲ್ಲ ಅಂತ ಯಾಕೆ ಫೋನ್ ಹಚ್ಚಿದ್ದಿ ನಾನ ಯಾರಿಗೆ ನನ್ ಗಂಡಗ ನಿನ್ನ ಗಂಡಿಗ ನಾ ಫೋನ್ ಹಚ್ಚಿನಿ ಇಲ್ಲವ ನಾನ್ ಫೋನ್ ಹಚ್ಚಿಲ್ಲ ಫೋನ್ ಹಚ್ಚಕ್ ನನ್ನ ಹತ್ರ ಫೋನ್ ಎಲ್ಲೈತಿ ಹಚ್ಚಿಲ್ಲ ಇಲ್ಲ ಮತ್ತ್ಯಾಕ್ ಹಿಂಗ್ ಹೇಳಿದ್ರಿ ಇವ್ರು ರೀ ಒಳಗ್ ಬರ್ರಿ 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 ಸುಳ್ಳು ಯಾಕೆ ಹೇಳಿದ್ರಿ ನೀವು ನನಗ ನಮ್ಮ ಅವ್ವಗ್ ಏನೋ ಆಗೈತೆ ಅಂತೇಳಿ ಅಂಜಿ ಜೀವ ಕೈ ಹಿಡ್ಕೊಂಡ್ ಬಂದಿನ ಯಾಕೆ ಹಿಂಗ್ ಮಾಡಿದ್ರಿ ನನ್ಗ ನಿಮಗ ಮಟನ್ ತಿನ್ನೋ ಆಸೆ ಆಗಿತ್ತು ಅದಕ್ಕ ಅಯ್ಯೋ ನನ್ ಶಿವನ ನಿಮ್ಮನ್ ಏನ್ ಮಾಡ್ಲಿ ಅನ್ಸೈತ್ ನನಗ ನಿಮ್ಮ ಬಾಯಿ ಚಟಕ್ ನಮ್ನೆಲ್ಲಾರನು ಸಹಾಯ ಹೊಡ್ತಿದ್ರಲ್ಲ ಹಿಂಗಂದ್ರ ಬ್ಯಾಡ ಅಂತಿದ್ನೆ ನಾ ನಿಮಗ ನೀ ಬ್ಯಾಡ ಅಂತಿದ್ದಿಲ್ಲ ಅವನ್ ಮುಂದೆ ನಾವ್ ಮಟನ್ ತಿನ್ನಕ್ ಹೊಕ್ಕೆ ಬಂದಿದ್ರ ಮೆಟ್ಟಾರ ಹೆಂಗ್ ಹೊಡಿತಿದ್ಲಕ್ಕಿ ಅದಕ್ಕ ಹಿಂಗ್ ಮಾಡಿದೆ ಬಾಳ ಶಾನೆ ಅದಿ ಬಿಡು ಒಣ ಮಸ್ತಿಲ್ಲ ಯಾರನಾರ ಕೊಂದಿಡ್ತಿದ್ರು ನೋಡ್ ನೀವು ನನಗ ಸಣ್ಣ ಹುಡುಗರ ನೀವು ತಿಳಿದಿಲ್ಲ ನಿಮಗ ಬುದ್ಧಿಲ್ಲ ಮುಂದಿಟ್ರು ತಿಂತೀಯನ ಮಟನ್ ಆದ್ರೂ ತಿಂತೇನೆ ದೇವಕ್ಕ ಸುಮ್ಮನೆ ಯಾಕ ಅವ್ರ ಮೇಲೆ ಸಿಟ್ ಮಾಡ್ಕೋತಿ ಅವ್ರು ಮಟನ್ ತಿಂತಾರತ್ತ ನಾವ್ ಹೋಗಿ ತಗೊಂಡ್ ಬರ್ತೀನಿ ನೀ ಅಡಿಗೆ ಸಜ್ಜು ಮಾಡ್ಕೋ ನಿಮ್ಮಪ್ಪ ನೋಡಿ ಕಲ್ಕೋ ಮಾವರ ಮುಂಜಾನಿಂದ್ರ ಏನಂದ್ರ ಏನೂ ತಿಂದಿದ್ದಿಲ್ರಿ ಈಗ ಬಂದು ಸಂತೃಪ್ತ ಆದ್ ನೋಡ್ರಿಪ್ಪ ಚಲೋ ತಿಂದು ಹತ್ಯಾರು ಅಡ್ಗೆ ಕೈ ರುಚಿ ನನ್ನ ಸುಳ್ಳೊಂದು ಸೊಟ್ಟಂದು ಹೇಳಿ ಇಲ್ಲಿ ಮಠ ಕರೆಸ್ ನೋಡ್ರಿ ತಿಂದ್ರಿ ತಿಂದ್ರಿ ಮಾಲಿ ಬರ್ತತನ ಬರಲ್ರಿ ಯಾಕ ಇದಕ್ರಿ ರೀ 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 ಮ್ಯಾಲ ಹೇಳ್ರಿ ಟೈಮ್ 9 ಗಂಟೆ ಆತ
ನೋಡ ಸರಿ 9 ಗಂಟೆ ಆಯ್ತು ಎದ್ದೇಳ್ರಿ. ಅವ್ನ್ ರಾತ್ರಿ ಮಕ್ಕಳಕ್ ಬಿಡುದಿಲ್ಲ ಈಗೂ ಬಿಡುದಿಲ್ಲ. ಟೈಮ್ ಎಷ್ಟ್ ಆಗೈತೆ ಅನ್ಕೊಂಡಿರಿ? 9 ಆಗೈತಿ. 9 ಆತ? ಹಾ ಟೈಮ್ ಬಾಳ ಆತ ಬಿಡ ಮಾರ. ಏನ್ ಕಾಲಿನ ಕುಂತ್ಬಿಟ್ರಲ್ಲ. ದೇವಿ ಹಾ ನಾಷ್ಟಕ್ ಏನ್ ಮಾಡ್ರಿ? ಇನ್ನು ಏನು ಮಾಡಿಲ್ಲ. ನೀವ್ ಎದ್ದು ಮಕಾರ ತೊಳ್ಕೊರಿ, ಉಪ್ಪಿಟ್ಟು ಮಾಡಿಡ್ತೇನ. ಉಪ್ಪಿಟ್ಟು ಬಾಳ ಬಿಸಿ ಅನ್ನ ಮಾಡ. ರಾತ್ರಿನಾಗಿನ್ ಸಾರ ಐತಲ್ಲ ಮಟನಿಂದ ಅದನ್ನ ಹಾಕೊಂಡು ಅದನ್ನ ಒಯ್ದು ನಾಯಿಗೆ ಹಾಕಿನ. ಏನ ಎಂತ ಚಲೋ ಸಾರ್ನ ನಾಯಿಗೆ ಹಾಕಿದಿ? ಎಷ್ಟಕೊಂಡ ಸಾರ್ ಇರ್ತದ? ಬಾಳ ಏನ್ ಇರ್ಲಿಲ್ರಿ, ಅದು ಸ್ವಲ್ಪ ಇತ್ತು, ಜಾಸ್ತಿ ಏನ್ ಉಳ್ದಿರ್ಲಿಲ್ಲ. ನನಗ್ ಗೊತ್ತಿಲ್ಲ ನೀ ನಾಯಿಗೆ ಹಾಕಿದೆ ನರಿಗ್ ಹಾಕಿದೆ ಅಂತೇಳಿ. ನನಗೀಗ ಮಟನ್ ಸಾರ್ ಬೇಕಂದ್ರ ಬೇಕ್. ಐ ವಾಂಟ್ ಟು ನೌ ಮಟನ್. ಅಯ್ಯೋ ಶಿವ, ಇದೊಳೆ ಬಂತ್ ನೋಡ್ರಿ. ಇರ್ಲಾರ್ದ ಎಲ್ಲಿಂದ ತಂದ್ ಮಾಡ್ಲಾನ? ಮನ್ಯಾಗ ಇರ್ಲಿಕ್ರ ಏನಾತ? ಅಂಗಡ್ಯಾಗ ಸಿಗ್ತೈತಿಲ್ಲ, ತರಿಸಿ ಮಾಡ. ನಾಯಿಗೆ ಹಾಕಿಲ್ಲ ಅಂತ ನಾಯಿಗೆ. ದೇವಕ್ಕ ಒಳ್ಳೆ ಮಟನ್ ಗಿರಿ ಹಾಕಿ ಜೋಡ ಆತ್ ಬಿಡುವ ನಮಗ. ಏನ್ ಮಾಡ್ಲಪ್ಪ, ನನಗೂ ತಲೆ ಚಿಟ್ ಹಿಡ್ದು ಹೋಗ್ಬಿಟ್ಟೈತಿ. ಅಂತವ್ ತಂದ್ ಜೋಡ್ ಮಾಡಿ ನೀ ನನಗ. ನೀನ ಅನ್ಭವ್ಸಿ ಈಗ. ಮಮರ ಕಣ್ಣು ಮುಚ್ಕೋರಿ. ಯಾಕ್ರಿ? ಯಾಕೆ ಏನಾಯ್ತ? ನೋಡ್ರಲ್ಲ ಹಂದಿ ಹೊಲಸ್ ತಿನ್ನಕತ್ತೈತಿ. ಅಳಿಯರ ಹಂದಿ ಇರುದ ಹೊಲಸ್ ತಿನ್ನಾಕ. ಆ ಹಂದಿ ಮಂದಿ ತಿಂತಾರಲ್ರಿ, ಇದಕ್ಕೇನತ್ತೀರಿ? ಅವ್ರದ್ದು ಏನೈತೇನಪ್ಪ ನನಗ್ ಗೊತ್ತಿಲ್ರಿ. ನನಗ ಈ ಕುರಿ ಕೋಳಿ ಬಿಟ್ರ ಬೇರೆ ಏನು ತಿನ್ನಂಗ ಅನ್ಸಂಗಿಲ್ರಿ. ಅದ್ರಾಗು ಈ ಹಂದಿ ನೋಡಿನಂದ್ರ ಒಟ್ಟ ಅಲ್ರಿ ಹೇಳಿ ಅಂದ್ರ ನೀವು ಹೋಗಿ ಹೋಗಿ ಇಂಥ ಜಾಗನಾಗ ನಿಲ್ಸಿರ್ಲ. ಕಣ್ಣು ಮುಚ್ಕೋರಿ. ಮಾಮಾರ್ ಬರ್ರಿ, ನೀವು ಕುಂದ್ರ ಬರ್ರಿ, ಊಟ ಮಾಡೋಣ. ನಂಗೆ ಹಸಿವಿಲ್ರಿ, ನೀವ ತಿನ್ರಿ. ಆಯ್ತು ರೀ, ನಿಮ್ ಪಾಲಿದ್ದು ಮಟನ್ ನಾನ ತಿಂತೇನೆ. ತಿನ್ರಿ ತಿನ್ರಿ ತಿನ್ರಿ. ನೋಡ್ ಬರ. ಆಹಾ ಸುಮ್ಮನೆ ಬಾಯ್ ಮುಚ್ಕೊಂಡ್ ತಿಂದೇಳ್ರಿ. ಸುಳ್ಳ ನನ್ ತಲೆ ಕೆಡ್ಸ್ಲಿಕ್ ಹೋಗ್ಬೇಡ್ರಿ. ಆಯ್ತು. ಕಾಕ ಓಯ್ ಕಾಕ, ಏನಪ್ಪ? ಮನೆ ಹಂದಿ ಪಾಲ್ ಹಾಕಿದ್ ಮಾಂಸದ ರೊಕ್ಕ ಕೊಡ್ಬೇಕಂತ. ಹಂದಿ ಪಾಲಿನ ಮಾಂಸದ ರೊಕ್ಕ ಕೊಡ್ಬೇಕತ್ತ? ಎಷ್ಟಂತು? 2 kg ಇದೆ, 160 ರೂಪಾಯಿ. 160? ಮೊನ್ನೆ ಹಂದಿ ಮಾಂಸದ ಪಾಲ್ ಅನ್ನಗಂಡ ರುಚಿ ಇತ್ತು. ನಿಮ್ ಪಾಲ್ ಹಾಕ್ತಾ ಇರೋದು. ಹಾ ಆತ ಆತ. ಅಳೇಂದ್ರ ಹಂಗ್ಯಾಕ್ ಕೂತೀರಿ? ತಿನ್ರಿ ಮಾಮಾರ. ಹಾ ಅವತ್ತ ಹುಡುಗ ತಗೊಂಡ್ ಕೊಟ್ಟಲ್ರಿ, ಅದ್ ಹಂದಿ ಮಾಂಸನ್ರಿ? ಹೌದ್ರಿ, ಊರಾಗ ಹೊಲಸ್ ತಿಂತಾವಲ್ರಿ ಹಂದಿ, ಆ ಹಂದಿ ಮಾಂಸನ ರೀ. ಮತ್ತ ಕುರಿ ಮಟನ್ ಅಂತ ಹೇಳಿದ್ರಿ? ಅದು ಕೊಡ್ರಿ, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಹಂಗ ಹೇಳ್ತಾರ. ಅಂದ್ರ ನೀವು ನನಗ ಅವತ್ತು ತಿನ್ಸಿದ್ದು ಹಂದಿ ಮಾಂಸನ? ಅವತ್ತ ಯಾಕ್ರಿ, ನೀವು ಪ್ರತಿ ಸಲ ಬಂದಾಗೆಲ್ಲ ಮಾಡೋದು ಹಂದಿ ಮಾಂಸನ. ಅಷ್ಟ ಯಾಕ್ರಿ, ನೀವ್ ತಿನ್ನಾಕತ್ತಿರ್ಲ, ಇದು ಹಂದಿ ಮಾಂಸನ ರೀ.
ಯಾಕ್ರಿ ಇದ್ನಾಕ್ ಹಿಡ್ಕೊಂಡ್ ಬಂದಿರಿ? ಕುಡಿಬೇಕು, ರಕ್ತ ಕುಡಿಬೇಕು, ರಕ್ತ ಕುಡಿಬೇಕು. ಎಲ್ಲಾರ ಕುರಿ ಪಾಲಾಕ್ಯಾರನ? ಮಸ್ಕಿರಿ ಇಂತ ಸೀರಿಯಸ್ ಪೇಸ್ಟಾಗು ಮಸ್ಕಿರಿ ಕಾಡ್ಸಾಕತ್ತೈತಿ ನನಗ. ಇವತ್ತು ನಿಮ್ಮ ಅಪ್ಪನ ರುಂಡ ಚಂಡಾಡಿ ಅವನ ರಕ್ತದಿಂದ ತಿಲ್ಕ ಹಚ್ಕೊಂಡು ಅವನ ಮಾಂಸನ ತುಂಡಾಗಿ ಕತ್ತರಿಸಿ ಹಂದಿಗಳಿಗೆ ಎಡಿ ಮಾಡ್ತೇನೆ. ಸೈಡ್ ದಾರಿ ಬಿಡು. ಹೇ ಅರೆ ರಾಮಕೃಷ್ಣ ಜಗನ್ನಾಥ ಪ್ರೇಮಾನಂದಿ ಏ ಕ್ಯಾ ಹುವಾ? ಇದನ್ನ ಇನ್ಸ್ಟಾ ರೀಲ್ಸ್ ಮಾಡಿದೆ. ನಾನ್ ಬಾಳ ಸೀರಿಯಸ್ ಆಗೇನೆ. ಹಂದಿ ಮಾಂಸ ನನ್ ತಲೆ ಕೆಡ್ಸೈತಿ. ಇವತ್ತು ಮಾತ್ರ ನಿಮ್ಮ ಅಪ್ಪನ ಕತ್ತರಿಸ್ಬಿಡ್ತಾನೆ. ಸರಿ ಹೇ, ಇಂದು ಮಠ ನನ್ ಜೀವನದಾಗ ನಾ ಒಂದ್ ಇರ್ಬಿನೂ ಕೊಂದಾವಲ್ಲ. ಇವತ್ತು ನಿಮ್ಮಪ್ಪ ನನಗ ಇಷ್ಟ ಸಿಟ್ಟು ತರ್ಸಾನಂದ್ರ ನಾನು ಏಟ್ ಮಾಡುವಂತ ಹಂದಿ ಮಾಂಸನ ನನಗ್ ತಿನ್ನಿಸಿ ಅವನ ಮ್ಯಾಲ ನನಗ ರೋಷಾಗ್ನಿ ಜ್ವಾಲೆ ಹುಟ್ಟುವಂಗ ಮಾಡ್ಯಾನ. ಇವತ್ತು ನಾವು ಬಿಡುದಿಲ್ಲ, ಅವನ ಕತ್ತರಿಸ. ನಮ್ಮಪ್ಪನ ಚಂಡ್ ಕಾಯಾರ ಯಾರು ಇಲ್ಲೋ. ಮೊದಲು ನಿನ್ನ ಚಂಡ ಕಡ್ದ ಆಮೇಲೆ ನಿಮ್ಮ ಅಪ್ಪನ ಚಂಡ ಕಡ್ತೇನೆ. Hey man, wait. What's happening? This is murder case. Murder case. Murder? Any property dealing? No. Pig eating deal. Pig eating deal. ಏನ್ ಮಾಡ್ತೀಯ? ಯಾಕೆ ಹೇಳ್ತಿಬೇಕ? ಏನಾಗಿದ್ದೀಗ? ಏನ್ ಹೇಳಿ ಇವ್ರಿಗೆ? ತಪ್ಪೆಲ್ಲ ನಮ್ಮ ಅಪ್ಪಂದ ಐತಿ. ಇವ್ ನಮ್ಮಪ್ಪ ಹಂದಿ ಮಾಂಸ ತಿನ್ಸಿ ಸಿಟ್ಟಿಗೆ ಬರ್ಸನ. ಈ ಆಸಾಮ್ ನೋಡಿರ್ ನಮ್ಮ ಅಪ್ಪನ್ ಕಡ್ದ ಬಿಡ್ತೀನಿ ಅನ್ನಕತ್ತಾನ. ಇವ ಏನಾರ ನಮ್ಮ ಅಪ್ಪನ್ ರುಂಡ ಹಾರಿಸ್ಬಿಟ್ನಂದ್ರ ಏನ್ ಮಾಡ್ಲಾನು? ಅಣ್ಣಾರ ಅದ್ ಏನಾತಂದ್ರಿ ನಮ್ಮ ಅಪ್ಪನ ಕಡೆಯಿಂದ ಒಂದ್ ಸಣ್ಣ ಮಿಸ್ಟೇಕ್ ಆಗ್ಬಿಟ್ಟು. ಸಣ್ಣ ಮಿಸ್ಟೇಕ್ ಅಲ್ಲ, ದೊಡ್ಡ ಮಿಸ್ಟೇಕ್. ಏ ಅಣ್ಣ, ನಾನಿಕಿ ಗಂಡ, ಈಗೀಗೊಬ್ಬ ಅಪ್ಪದನ ಭೂಪ ಬೆಪ್ಪ ಹೋಳಿ ಮಗ ಕುರಿ ಮಾಂಸ ತಗೊಂಡು ಬಂದು ಅಡಿಗೆ ಮಾಡುತ್ತಂದ್ರ ಹಂದಿ ಮಾಂಸ ತಗೊಂಡ್ ಬಂದು ಅಡಿಗೆ ಮಾಡಿ ನನಗ್ ತಿನ್ಸಾನ, ನನ್ನ ಕೆಲ್ಸಿಟ್ಟಾನ. ಅದಕ್ಕ ನಾ ಇವತ್ತು ಅವನ ತುಂಡಾಗಿ ಕತ್ತರಿಸಿ ಅವನ ಮಾಂಸನ ಹಂದಿಗೆ ಹಾಕೋ ಮಟ್ಟ ನನಗೆ ಸಮಾಧಾನ ಇಲ್ಲ. ಕತ್ತರಿಸ್ತೇನೆ, ಕತ್ತರಿಸ್ತೇನೆ. ಕಾನೂನ್ ಕೈಗೆ ತಗೋಬೇಡ. ಸಿಂಪ್ಲಿ ನೀನ್ ಹೆಂಡತಿಗೆ ಡೈವೋರ್ಸ್ ಕೊಟ್ಬಿಡು. ಹಾ, ಗುಡ್ ಐಡಿಯಾ. ಡೈವರ್ಸ್ ಕೊಟ್ಟಂದ್ರ ಅಳಿಯ ಮಾವ ಅನ್ನೋ ಸೆಂಟಿಮೆಂಟ್ ಇರಂಗಿಲ್ಲ. ಮೊದಲಿಗೆ ಡೈವರ್ಸ್ ಕೊಡ್ತೇನೆ, ಆಮೇಲೆ ನಿಮ್ಮಪ್ಪನ ರುಂಡ ಕಟ್ತೇನೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಏನೇನು ಮಾರ್ಯಾಗಾರ ಮಣ್ಣು ಹಾಕ್ಲಿ, ಗಂಡ ಹೆಂಡತಿನ ದೂರ ಮಾಡ್ಬೇಕಂತ ಮಾಡಿ ಏನ? ನನ್ ಗಂಡ ಬಿಟ್ಟವ್ರ ನಾ ನಿನ್ ಮನೆಗೆ ಬರ್ಲಿ? ನೋ ನೋ. ಏ ಬ್ರದರ್, ಏ ಬ್ರದರ್, ಹೋಲ್ ಬಿಡ್ರಿ, ನಮ್ಮ ಮನೆಗಾರ ಬರ್ರಿ ಹೋಗೋಣ. ಒಳ್ಳೆ ಮಗನ ಗಂಡ ಹೆಂಡತಿ ನಡುವೆ ರಾಜಿ ಪಂಚಾಯತಿ ಮಾಡಕ್ ಬಂದು ನಾನು ಹೆಂಡತಿ ಹೊಡ್ಕೊಂಡು ಹೊಂಟಿದೆ. ಇವತ್ತು ಫಸ್ಟ್ ಮಾಡ್ರೆ ನಿನ್ನ ಮಾಡ್ತಲ್ಲ ಮಗನ. ಏ ಡಾರ್ಲಿಂಗ್, ಇವತ್ತು ನಿಮ್ಮ ಅಪ್ಪನ ಆಯಸ್ಸು ಗಟ್ಟಿ ಐತಿ. ನಾನಾಗಿ ನಾನು ಅವ್ನು ಹುಡ್ಕೊಂಡು ಹೋಗಿ ಸಾಯಿಸುದಿಲ್ಲ. ಆದ್ರೆ ಮಾತ್ರ ಅವ ನನ್ನ ಕಣ್ಣು ಮುಂದೆ ಬಂದ್ರೆ ಮಾತ್ರ ಈ ಕುಡುಗಲ್ಲಿಗೆ ಅವ ಬಲಿ ಆಗುದಂತೂ ಗ್ಯಾರಂಟಿ. ಈಗ ನಾನು ಕೂಲ್ ಬಾಯ್, ಆಮೇಲೆ ನಾನು ಬ್ಯಾಡ್ ಬಾಯ್. ಮೊದಲು ನಿನಗೆ ಡೈವರ್ಸ್, ಆಮೇಲೆ ನಿಮ್ಮ ಅಪ್ಪನ ಮರ್ಡರ್. ಬರ್ತೇನೆ. ಅಪ್ಪ 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 ನನ್ ಗಂಡ ಬಂದಾನ. ಯವ್ವಾ, ನಿನ್ ಗಂಡ ಬಂದಾನ? ನನ್ನ ಕೈಲಿ ಆಗಲ್ಲವ. ಅವ್ರಿಗೆ ಆ ಮಾಂಸ ತಂದು ಹಾಕಾಕ ನನಗೆ ಆಗಂಗಿಲ್ಲ. ಮಾಡಿ ಮಾಡಿ ಸಾಕಾಗಿ ನಿಮ್ಮ ಅವ್ವ ಅವತ್ತು ಊರ್ ಬಿಟ್ಟಕ್ಕಿ ಇವತ್ತವರೆಗೂ ಬಾರ ಅಂದ್ರೆ ಊರಿಗೆ ಬರವಳ್ಳಕ್ಕಿ. ನನ್ನ ಕೈಲಿ ಆಗಲ್ಲ. ಇಷ್ಟು ಚಂದ ಇರು ನಿನ್ ಚಂಡ ನನ್ ಗಂಡ ರುಂಡ ಆಡ್ತಾನಂತ. ನನ್ ಚಂಡ ಉಂಡಾಡ್ತಾನಂತ? ಯಾಕ? ನಿನ್ ಹುಡುಕೊಂಡು ಕುಡ್ಗಲ್ ಇಟ್ಕೊಂಡು ಊರ್ ತುಂಬಾ ಅಡ್ಡಾಡಕತ್ತಾನ. ಅವತ್ತ ಹಂದಿ ಮಾಂಸ ತಿನ್ಸಿದ್ದಲ್ ನೀವಾಗ ಅದನ್ನ ನನ್ ಗಂಡ ಬಾಳ್ ಸೀರಿಯಸ್ ತಗೊಂಡ್ಬಿಟ್ಟಾನಪ್ಪ. ನಿನ್ನ ಸಣ್ಣಗ ಕಡ್ದ ಕೆಸಂದ್ರ ಹಂದಿಗಳಿಗೆ ಎಡಿ ಇಡ್ಬೇಕಂತ ಊರ್ ತುಂಬಾ ಹುಡುಕ್ಯಾಡಕತ್ತಾನ. ಏನೋ ಹುಡುಗೋಲ್ ತಗೊಂಡ ನನ್ ಕಡಿತೀನಿ ಅಂತ ಊರ್ ತುಂಬ ಓಡಾಡತ್ತಾನ. ನೀ ಹೇಳ್ಬಾರ್ದನೆ ಅದ್ ತಂದಿದ್ದು ಹಂದಿ ಮಾಂಸ ಅಲ್ಲರಿ, ನೀವು ಬಂದು ಬರೇ ತ್ರಾಸ್ ಕೊಡ್ತೀರಿ ಅಂತ ಹೇಳಿ ಮಟನ್ ಮಾಂಸನ ಹಂದಿ ಮಾಂಸ ಅಂತ ಹೇಳಿ ಇವತ್ ನೀ ಹೇಳ್ಬಾರ್ದನೆ. ನನಗರ ಎಲ್ಲಿ ಗೊತ್ತಿತ್ತ? ನನಗೂ ಇವತ್ತ ಗೊತ್ತಾಗೈತದ. ನಾನು ಇಷ್ಟ ದಿನ ಅದನ್ನ ಹಂದಿ ಮಾಂಸ ಅಂತಾನ ತಿಳ್ಕೊಂಡಿನಿ. ನೀ ನನಗರ ತಿಳಿಸಿ ಹೇಳ್ಬೇಕಿಲ್ಲ ಅದ್ ಹಂದಿ ಮಾಂಸ ಅಲ್ಲವ ಅದ ಐತಿ ಅಂತ ಹೇಳಿ. ನಾನರ ಹೆಂಗಾರ ಮ್ಯಾನೇಜ್ ಮಾಡ್ತಿದ್ದೆ ಅವನ್ನ. ಓ, ಈಗ ಏನ್ ಮಾಡುದು? ಅವ್ ಕುಡ್ಗೋಲ್ ಇಟ್ಕೊಂಡು ಓಡಾಡತ್ತಾನತ್ತ, ನನ್ ಕಡಿತಾನತ್ತ. ಯಪ್ಪ ನಿನ್ನೇನ ಕಡ್ದ ಕೆಸಂದ್ರ ತುಂಡಾಗ ಮಾಡಿ ಹಂದಿಗೆ ಎಡಿ ಹಿಡಿತಾನಂತೆಪ್ಪ. ಇನ್ನು ನನ್ನ ಕಡ್ದ ನನ್ ಮಾಂಸನ ಹಂದಿಗೆ ಎಡಿ ಇಡ್ತಾನತ್ತ. ಅಷ್ಟ ಅಲ್ಲಪ್ಪ ನನಗ ಡೈವರ್ಸ್ ಕೊಡ್ತಾನಂತ. ನಿಂಗ ಡೈವರ್ಸ್ ಕೊಡ್ತಾನತ್ತ? ಯವ್ವ, ಏನ್ ಮಾಡುದು? ನಿಂಗ್ ಡೈವರ್ಸ್ ಕೊಟ್ಟಂದ್ರ ಹೆಂಗ? ಯವ್ವ, ಒಂದ್ ಕೆಲ್ಸ ಮಾಡು, ನೀನ್ ಇಲ್ಲಿಂದ ಚಿಗವಾರ್ ಮನಿಗ್ ಹೋಗ್ಬಿಡ. ಗಂಡ್ ಬಂದ ಹೆಂಗಾರ ಮ್ಯಾನೇಜ್ ಮಾಡ್ಕೊಂತೀನಿ ನಾನು.
ಈಗ ನಿಂಗೆ ಡೈವರ್ಸ್ ಕೊಡ್ತಾನ ತಮ್ಮ ಹ್ಞೂ ಯಪ್ಪ ಡೈವರ್ಸ್ ಕೊಡ್ತೀನಿ ಅಂತ ನಿಂತಾನು. ನಾ ಹೋದ್ಮೇಲೆ ನಿಂಗೆ ಡೈವರ್ಸ್ ಕೊಟ್ಟಂದ್ರೆ ಹೆಂಗವ ಬಟ್ ನಾ ಇದ್ದೆ ಅಂದ್ರೆ ಈಗ ಅವ್ ಕಡದಂದ್ರ ಯಪ್ಪ ನಿಚ್ಚಿಗ ಅವ್ರ ಮನಿಗ್ ಹೋಗ್ಬಿಡಿ ಯಾವ್ದಕ್ಕೂ. ನಿಚ್ಚಿಗ ಅವ್ರ ಮನಿಗ್ ಹೋಗ್ಬಿಡಿ. ನೀವ್ ಹುಷಾರವ್ವ ಮತ್ತ ಅವ್ನ್ ಬಂದಾಗ ಏನ್ ಮಾಡ್ಲಿ ಇಕ್ಕಿ ಬೇರೆ ಮನ್ಯಾಗಿಲ್ಲ ನಾ ಹೋಗ್ಬಿಡ್ಲೆ. ಹೋಗ್ಬಿಡಿ ಅಪ್ಪ. ನಿನ್ನ ಹೋಗ್ಬೇಕಿನ ಬಿಟ್ಟು ಹೆಂಗ ಹೋಲೆ ಅವ್ವ ಅಲ್ಲ ಅವ್ ಇಲ್ಲಿ ಮನಿಗ್ ಬಂದ ನನ್ ಚಂಡ್ ಸಿಗ್ಲಿಲ್ಲ ಅಂತ ಹೇಳಿ ನಿನ್ ಚಂಡ್ ಕಡದ ಅದನ್ನ ಹಿಡ್ಕೊಂಡು ಹೋದ್ರೆ ಏನ್ ಮಾಡುದು ಯವ್ವ ನೀನ್ ಹೋಗ್ಬೇಕಿನ ಬಿಟ್ಟು ಹೆಂಗ ಹೋಗುದು. ನನ್ ಗಂಡ ಅಂತವಲ್ಲ ನನ್ ಮೇಲೆ ಬಾಳ್ ಪ್ರೀತಿ ಐತೆ ಅವಂಗ. ಅವ್ನ್ ಹೆಂಗಾರ ಮಾಡಿ ನಾ ಸಮಾಧಾನ ಮಾಡ್ತೀನಂತ ನೀ ಈಗ ಅವ್ನ್ ಕಣ್ಣಿಗ್ ಬಿಡ್ಬೇಡ. ಹೋಗ್ಯಪ್ಪ ಮೊದ್ಲ ಕುಡ್ಗೋಲ್ ಹಿಡ್ಕೊಂಡು ಎಲ್ಲದ ನಿಮ್ಮಪ್ಪ ಅಂತೇಳಿ ಊರ್ ತುಂಬಾ ಅಡ್ಡಾಡಕತ್ತೈತಿ ಆಸಾಮಿ. ಅಲ್ಲ ನಿಮ್ಮ ಮಗು ಬೇರೆ ಇಲ್ಲ ನಿನ್ ಬಿಟ್ಟು ಹ್ಯಾಂಗ ಹೋಲಿ. ಅಯ್ಯೋ ಯಪ್ಪ ಅದು ಬಿಡು ಚಿಗೋ ಅವ್ರ ಮನ್ಯಾಗ ಹೋಗಿ 2 ದಿನ ಇರು ಆಮೇಲೆ ನಾ ಕರೆ ಕಳಿಸ್ತೀನಿ ಬರು ಅಂತ. ಹಂಗಂತಿ ಅಲ್ಲ ನಾ ಈಗ ಹೆಂಗ ಹೋಲಿ ನಾವ್ ಕುಡ್ಗೋಲ್ ಹಿಡ್ಕೊಂಡು ಓಡಾಡತ್ತ ಎದುರಿಗೆ ಬಂದ್ ಕಡ್ದ ಬಿಟ್ಟಂದ್ರೆ ಏನ್ ಮಾಡುದು. ಯಪ್ಪ ಅವ ಈಚೆ ಕಡೆ ದಾರ್ಯಾಗದನ ನಾ ಹಿಂಗಂದ ನಾನು ಓಡ್ ಬಂದಿನಿ. ನೀ ಹಿಂಗಾದ್ ಹೋಗಿ ಚಿಗೋ ಅವ್ರ ಮನಿಗ್ ಹೋಗ್ಬಿಡು. ಹಿಂಗೋಲೆ ಹಾ ಚಲೋ ಆತ್ ನೋಡ್. ಯಪ್ಪ ಈ ಚಂಡ್ ಇರ್ಲದ್ ಮುಂಡ ನೋಡಕ ನನಗ್ ಇಷ್ಟ ಇಲ್ಲ. ಟವೆಲ್ ಹೊಚ್ಕೊಂಡು ಆರಾಮ್ಸೆ ಹೋಗ್ ನೀನು ಸೇಫ್ ಆಗಿ ಇಟ್ಕೊಂಡು ಹೋಗ್ ನೀ ಕಾಣಿಸ್ಕೋಬೇಡ ಅವಂಗ. ಹಿಂಗತಿ ಹಿಂಗ್ ಮುಚ್ಕೊಂಡು ಹೋಲೆ ಮುಚ್ಕೊಂಡು ಹೋಗಿ. ಯಪ್ಪ ಹುಷಾರ ಎಲ್ಲಾರ ಕಣ್ಣಿಗ್ ಬಿದ್ದಿದ್ಯಾ ಮತ್ತ ಚಂಡ್ ಹುಷಾರ. ಹೊಟ್ಟಿ ಮಗನ ಮಾವ ಇವತ್ತು ನೀ ನನ್ನ ಕೈಗೆ ಸಿಕ್ಕಿದ್ರ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗೆ ಎಡಿ ಮಾಡ್ಬಿಡ್ತಿದ್ದೆ. ನಿನ್ನ ಆಯಸ್ಸು ಬಹಳ ಗಟ್ಟೈತಿ ಇವತ್ತ. ಆದ್ರ ಒಂದಲ್ಲ ಒಂದು ದಿವಸ ನಿನ್ನ ಚಂಡನ ಇದ ಕುಡ್ಗೊಲ್ಲೆನ ರುಂಡಾಡ್ತಾನೆ. ಹಾ ಯಪ್ಪ ಇವೇನ್ ರಾಕ್ಷಸ್ ಬಂದಂಗ ಬರತಾನ. ನಾ ತಿನ್ಸಿದ ಮಟ್ಟ ನನಗ ಉರುಳಾತು. ಯಪ್ಪ ಈಗ ನಾ ಊರಾಗಿರುದು ಅಷ್ಟ್ ಸುಖ ಅಲ್ಲಿದ ಆ ಊರ ಬಿಡ್ಬೇಕ ಇಲ್ಲ ನೀವು ನಾನು ಕಳೆದು ಹೆಡ್ಗಿ ತುಂಬ್ತಾನ. ಯಪ್ಪ ಕುಮಾರ ನಿನ್ನ ನಾನು ಯಾಕೆ ಕರೆ ಕಳಿಸಿಂದ ಗೊತ್ತನ. ನಿನ್ನೆ ನಿಮ್ಮ ಬೀಗರೂರಾಗಿಂದ ಒಬ್ಬ ಹಿರಿಯರು ನನಗೆ ಫೋನ್ ಮಾಡಿದ್ರಿ ಏನಪ್ಪ. ಹಾ ಯಾಕೆ ಗೊತ್ತನ ನೀ ಹೋಗಿ ಬೀಗರ ಮನ್ಯಾಗ ದೊಡ್ಡ ಗದ್ಲಾನ ಮಾಡಿ ಬಂದಿ ಅಂತಲ್ಲ. ಅಲ್ವಾ ನೀ ಒಳ್ಳೆ ಹುಡುಗದಿದಿ ಯಾಕೆ ಹಿಂಗ್ ಮಾಡಿದಿ. ಹಾ ಮಾವ್ರ ನೀವೊಬ್ರು ಹಿರಿಯರದ್ರಿ ಹಂಗ ವಿಚಾರ ಮಾಡ್ರಿ. ಈಗ ಯಾರ ಹಳೆ ಆದಂತವ ಮಾವನ ಮನಿಗ್ ಹೋದಾಗ ಮಾವುಗಳು ಏನ್ ಮಾಡ್ತಾರ ಹೇಳ್ರಿ. ಚಿಕನ್ ಮಟನ್ ತಗೊಂಡ್ ಬಂದು ಕಮ್ಮಗ ಅಡಿಗೆ ಮಾಡಿ ಉಣಿಸ್ತಾರ ತಿನ್ನಿಸ್ತಾರ ಹೌದಿಲ್ರಿ. ನಮ್ಮ ಮಾವ ಏನ್ ಮಾಡ್ಯಾರ ಹೇಳ್ರಿ ಊರಾಗ ಹೊಲಸ್ ತಿನ್ಕೊಂತ ಅಡ್ಡಾಡ್ತಾವಲ್ರಿ ಹಂದಿ ಆ ಹಂದಿ ಮಾಂಸ ತಗೊಂಡ್ ಬಂದ್ ಅಡಿಗೆ ಮಾಡಿ ಹಾಕ್ಯಾರ. ಹೆಂಗ ಆಗಂಗಿಲ್ಲ ಹೇಳ್ರಿ ಮನಸ್ಸು. ಅದ್ರ ಅವ್ನ್ ಮೊದಲ ನನಗ್ ಹಂದಿ ಇದ್ರ ನನಗ್ ಮೊದಲು ಸೇರ್ಕಿಲ್ರಿ. ಛಿ 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 ಹಂದಿ ಮಾಂಸ ಛೇ ಎಂತ ಪಡ್ಪೋಸಿ ಬೀಗ್ರದಾರೋ ಮರಾಯ ಅವ್ರು. ಅಲ್ಲಿ ಬಿಡೋದ್ ಪದ್ಧತಿ ಅವ್ರದ್ದು ಹೌದಿಲ್ರಿ. ನಿಮಗ್ ಕಿವಾರ್ಲೆ ಕೇಳೋರ್ಗೆ ಹಿಂಗ ಆಗಿರ್ಬೇಕಾದ್ರ ಇನ್ ಅದನ್ನ ತುತ್ತು ಮಾಡಿ ಬಾಯಿಲೆ ತಿನ್ನಾವ ನನ್ಗೆ ಎಷ್ಟ್ ಆಗಿರ್ಬಾರ್ದು ಹೇಳ್ರಿ. ಮಾವಾರ 3 ದಿವ್ಸ ಗಂಟಲ್ದಾಗ ಬಟ್ ಹಾಕಿ ಹಂಗ ಕಕ್ಕಿದ್ರ ಒಂದ್ ಪೀಸ್ ಹೊರಗ್ ಬರ್ಲಿಲ್ಲ. ಗಂಟಲ್ದಾಗಿಂದ ರಗತ್ ಬಂತ್ರಿ. ನಮ್ ಮಾವ್ರ ಹೇಳ್ತೇನೆ ನಮ್ ಮಾವ ಏನ್ರ ನಿನ್ನ ನನ್ನ ಕೈಯಾಗ ಸಿಕ್ಕಿದಂದ್ರೆ ಅವನ ಕಡ್ರು ಹೆಡ್ಗಿನ ತುಂಬಿದ್ರೆ ಅವನು ಬಿಡೋ ಮರಾಯ. ಕಡಿದು ಹೊಡಿದು ಬಡಿದು ಇವನ್ನೆಲ್ಲ ಯಾಕೆ ಮಾತಾಡಕ್ ಹೋಗ್ತಿದಿ. ಈಗ ನೀ ಸಮಾಧಾನ ಆಗಿರು. ನಾಳೆ ಬಾ ನನ್ನ ಹತ್ರ ನನ್ನ ಕರ್ಕೊಂಡು ಹೋಗು ಬೀಗ್ರ ಹತ್ರ. ನಾ ಹೇಳಿ ಎಲ್ಲಾ ಶುದ್ಧ ಮಾಡ್ತೇನೆ ಶಾಂತತೆಯಿಂದಿರ. ಅಲ್ವಾ ಈಗ ನಿಮ್ಮ ಮಾವು ಮಾಡಿದ ತಪ್ಪಿಗೆ ನಿನ್ ಹೆಂಡತಿ ಯಾಕಪ್ಪ ನಿನ್ ಸಿಟ್ಟು ಆಕೆಗೆ ಡಿವೋರ್ಸ್ ಕೊಡ್ತೇನೆ ಅನ್ನಕತ್ತಿ ನೀನು ಹೌದನ ಅಂತ ಪದ್ಧತಿ ನೆನಪ ಇದೆ. ಮಾವರ ನಾನು ತಪ್ಪಿದ್ರೆ ನಿಮ್ಮ ಚಪ್ಪಲ್ ಹೊರಂಗ್ ಇಲ್ಲೇ ಬಿಡ್ರಿ. ನಾ ಮಾತ್ರ ಅಲ್ಲಿಗೆ ಬರ್ದಲ್ರಿ. ಅವ್ರಿಗೇನ್ ಕಳ್ಸ್ಬೇಕು ನಾ ಕೋಟ್ಲಿಂದ ಕಳ್ಸೇ ಬಿಡ್ತಾರೆ. ಅಬ್ಬಾ ಬಹದ್ದೂರ ಎಷ್ಟು ಜಿಗಜಿಗದ ಮಾತಾಡಕತ್ತೀಯಲ್ಲ. ಹಿರಿಯ ನಾನು ಕುಂತೇನಿ ನನಗ ಮರ್ಯಾದೆ ಇಲ್ದಂಗ ಮಾತಾಡಕತ್ತೀಯಲ್ಲ. ಹಂಗಿಲ್ ಬಿಡ್ರಿ. ಅದ ಅವು ಕಿಮ್ಮತ್ ಕೊಟ್ಟು ಮಾತಿಗೆ ಕಿಮ್ಮತ್ ಕೊಟ್ರ ಚಂದ್ರಿ. ಇಂಥವ್ನೆಲ್ಲ ಹಲ್ಕಡ್ಗಿರಿ ತಗೊಂಡೋಗಿ ಹಿರಿಯರ ಮುಂದೆ ಇಡಾಕತ್ತೇನ್ರಿ. ಸುಮ್ಮನೆ ಯಾರ ಗಟ್ಟೋಳ್ ಗಂಡಸ ಮಗ ಮಾತಾಡ್ತಾನ ನೋಡ. ಅದನ್ನೆಲ್ಲ ಬಿಡ. ನಾಳೆ ಬಾ ನೀನ್ ನಾನು ಕರ್ಕೊಂಡು ಬೀಗರ ಊರಿಗೆ ಹೋಗು. ನಾ ಅದನ್ನೆಲ್ಲ ಸದ್ದು ಮಾಡ್ತೇನೆ ತಗೋ. ಇವಾಗ ಒಂದು ವಿಚಾರ ಮಾಡಿ ಅಂತ ನಿಮ್ಮ ಮಾವು ಮಾಡಿದ ತಪ್ಪಿಗೆ ಆ ಹುಡುಗಿ ಏನ್ ತಪ್ಪು ಮಾಡೈತಪ್ಪ. ಆಕೆಗೆ ಯಾಕೆ ಡಿವೋರ್ಸ್ ಕೊಡಾಕತ್ತಿದೆ. ಅಲ್ಲ ಪದ್ಧತಿ ಹೌದು ಹೆಂಗ ಇದು. ಅವ್ ಮಾಡಿದ ತಪ್ಪಿಗೆ ಈಕೆ ಯಾಕೆ ಶಿಕ್ಷೆ ಅಂತ ಅದನ್ನ ಮೊದಲು ನನಗೆ ಹೇಳ. ಹಂಗಲ್ರಿ ಈಗ ಅಡಿಗೆ ಮಾಡೋರಿಗೆ ಗೊತ್ತಿರ್ತೈತಿಲ್ರಿ ಹಂದಿ ಮಟನ್ ಯಾವ್ದು ಕುರಿ ಮಟನ್ ಯಾವ್ದು ಅಂತೇಳಿ. ಅವಾಗ ಈಕೆಗಾರ ಗೊತ್ತಾಗ್ಲಿಲ್ಲ. ಅಲ್ಲಿ ಈಕೆ ಗೊತ್ತಾಗಿಲ್ವ ಅವನ ಕುಚ್ಚು ಕೊಟ್ಟಿದ್ರೆ ಏನ್ ಮಾಡ್ತಿ. ನಾಳೆ ಬಾನಿ
ಹೋಗ ಈಗ ಹೋಗ ಬಟ್ ಶಾಂತ ಆಗ್. ನಾಳೆ ಬಾ ಹೋಗೋಣ ಅಂತ ಅವ್ರ ಊರಿಗೆ. ನಾ ಬರಂಗಿಲ್ಲ ತೋರಿ ನಾ ಬರಂಗಿಲ್ಲ ನಾವ್ ಏನ್ ಕಳ್ಸ್ಬೇಕು ಆ ಕೋಟ್ಲೆಲ್ಲ ಕಳಿಸ್ತೇನೆ ನಾನು. ಕುಮಾರ ಬಾಳ ಅವ್ರು ಯಾಕೆ ಹೋಗ್ಬೇಡ. 3 ಹಳ್ಳಿ ಹಿರಿಯಾದಿಯನ್ ನಾನು ಕರ್ಕೊಂಡು ಹೋದಿ ಚಲೋ ಆತ. ಇಲ್ಲಪ್ಪ ನಾ ಕೋರ್ಟು ಕಚೇರಿ ಅಂದ್ರ ನಿನಗೆ ತಿಳಿದಿದ್ ನೀ ಮಾಡ, ಮುಂದೆ ನನಗೆ ಏನ್ ತಿಳಿತೈತಿ ಅದನ್ನ ನಾ ಮಾಡಿ ತೋರಿಸ್ತೇನೆ. ಮರ್ಯಾದೆಯಿಂದ ನಾನು ಕರ್ಕೊಂಡು ಹೋಗು, ನಾ ಎಲ್ಲಾ ಸುದ್ದಿ ಮಾಡಿ ಹೇಳ್ತೇನೆ. ಏನಪ್ಪ ಸುದ್ದಿ ಮಾಡಿ ಹೋಗಿ ಹರಿಸ್ತೇನೆ. ಆತ್ ತೋರಿ ಅಮ್ಮಾರ ಬೆಳಗ್ ಬರ್ತಾನಂತ ಹೋಗ್ ಬರೋಣ ತೋರಿ. ನಾ ಬರ್ತಾನ ತೋರಿ ಏನಾಕತ್ತ ಅಲ್ಲಿ. ಆತ ಹೋಗು. ನೋಡುವ ನಿನ್ನ ಗಂಡಗ ನಾ ಎಲ್ಲಾ ಬುದ್ಧಿವಾದ ಹೇಳೇನಿ. ನಿನ್ ಚಿಂತೆ ಮಾಡಕ್ ಹೋಗ್ಬೇಡ. ಅಲ್ಲಿ ಬೇ ನಿಮ್ಮ ಬೇಬರ್ಸಿ ಗೊತ್ತಾಗಬಾರದನ ಅವ್ ಯಾಕೆ ಹಂದಿ ಮಾಂಸದ ಅಡಿಗೆ ಮಾಡಿ ಹಾಕ್ಬೇಕ? ಇದ್ರ ಐತೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಹಿಂಗ ಮಾಡಿದ್ರಿ ಹೆಂಗವ ನೀವು? ಬಲ್ಲ ಹೇಳ ಏನು ಬಾಳೆನ ಇವ್ ನಾವು ನಮ್ಮಪ್ಪ ಏನ್ ಹಂದಿ ಮಾಂಸ ಹಾಕಿಲ್ಲ, ಕುರಿ ಮಾಂಸನ ಹಾಕ್ಯಾನ್ರಿ. ಇವ್ರ ಮನಿಗ್ ಬಂದಾಗ ಮಾಂಸಕ್ಕೆ ಮಾಂಸ ಬೇಕು ಅಂತಿದ್ರು. ಅದ್ರ ಸಂಬಂಧ ನಮ್ಮಪ್ಪ ಸುಳ್ಳು ಹೇಳ ನಟ. ನಮ್ಮಪ್ಪ ಸುಳ್ಳು ಹೇಳ್ಯಾರ ಅಷ್ಟರಿ. ಬಿಡ ನಿನ್ನ ನಾಟಕ ಮಾವಾರ. ಇವ್ರ ಅಪ್ಪನ್ ಚಂದ ರುಂಡಾಡಿ ಈಕಿಗೆ ಡೈವರ್ಸ್ ಕೊಡ್ತಾನೆ ಅಂತ ಹೇಳಿ ಮತ್ ಹೊಸ ನಾಟಕ ಹೇಳಿ ಮತ್ ಹೊಸ ಸುಳ್ಳು ಸೃಷ್ಟಿ ಮಾಡ್ಯಾರ. ಬಿಡ ಅವ್ರು ನಿಮಗ ಇವತ್ತು ಹಂದಿ ಮಾಂಸ ತಿನ್ನಿಸ್ತೀರಿ, ನಾಳೆ ನಾಯಿ ಮಾಂಸ ತಿನ್ನಿಸ್ತಾರ. ಇವ್ರಿಗೇನ್ ಹಚ್ಚಿರಿ? ತಿಂದ ಹಿಂಗಾಗ್ಯೇನೋ ಕುಮಾರ. ಆಗಿದ್ದೇನ ಮರೆತು ಬಿಡಪ್ಪ. ಗಾಡಿ ಕೆಬರಿ ರಾಡಿ ಹಬ್ಸಕ್ ಹೋಗ್ಬೇಡ. ಹುಡುಗಿ ಶಾಣ್ಯಾಕೈತಿ, ತಿಳುವಳಿಕಿದ್ದಾಳ, ತಿಳ್ಕೊಂತಾಳೆ. ಅಲ್ಲೋ ಅವ್ರ ಅಪ್ ಮಾಡಿದ ತಪ್ಪಿಗೆ ಹಾಕಿ ಈಗೀಗ ಶಿಕ್ಷೆ ಗೊತ್ತಾಗ್ಬೇಕ್ರಿ ಆಕಿಗೂ. ಗಂಡ ಇಲ್ಲಾರ್ದ ಜೀವನ ಒಬ್ಬಂಟೆ ಕಳೆದಂದ್ರ ಗೊತ್ತಾಗತ್ತೆ ಆಕಿಗೆ ಗಂಡ ಏನು ಗಂಡನ ಬೆಲೆ ಏನು ಅನ್ನೋದು. ಈಗೇನ್ ನನ್ ಬಿಟ್ಟು ಹೋಗೇ ಬಿಡ್ತೀರ ನೀವು? ಇಷ್ಟೇ ನೀವ್ ನೋಡ್ಕೊಂಡ್ರ ನನ್ನ ಮತ್ತೆ ಯಾವಿದ್ದ ನೋಡ ಅಲ್ಲಿ ನೋಡ್ರಿ ಗಂಡನ್ನು ಕಿಮ್ಮತ್ ಐತೆ ನೋಡ್ರಿ ಆಕಿಗೆ. ಅಲ್ಲ ಹಿರಿಯರನ್ನು ಕಿಮ್ಮತ್ ಐತೆ, ನೀನ್ ರಾಮ್ಯದ್ರಿಗೆ ಹಿರಿಯಾಡ್ತಲ್ಲ ಕಿನ್ಯಾಲ ಮಾವರ ಹೇಳ್ತಾನ ಕೇಳ್ರಿ. ಅಲ್ರಿ ಗಂಡನ ಮೇಲ್ಗಟ್ಟು ಮಾತಾಡ್ತಾಳ ನೋಡ್ರಿಕಿ, ಬರೀ ಅವ್ರ ಅಪ್ಪನ ಮೇಲ್ಗಟ್ಟೆ ಮಾತಾಡ್ತಾಳ. ತಪ್ಪು ಮಾಡಿ ಅನ್ನೋದು ಅಳಕೈತೆ ನೋಡ್ರಿ ಅವ್ರಿಗೆ. ಇದು ಸುಮ್ಮನೆ ಇಲ್ಲಿ ಬಗೆಹರಂಗಿಲ್ರಿ, ನನಗ್ ಗೊತ್ತೈತಿ. ಇದನ್ನ ಎಲ್ಲಿ ಬಗೆಹರಿಸ್ಕೋಬೇಕಂತ ಗೊತ್ತೈತಿ ನನಗ. ಈಕಿಗೆ ಡೈವರ್ಸ್ ಕೊಟ್ಟಿಕಿನ್ ತವ್ರ ಮನೆಯಾಗ ಇಟ್ನಂದ್ರ ಗೊತ್ತಾಗತ್ತೆ ಈಕಿಗೆ ನನ್ನ ಬೆಲೆ ಏನ್ ಅನ್ನೋದು. ಬರ್ರಿ ನೀವ್ ಎದ್ದು ಹೇಳ್ತೇನೆ, ನಾ ವಕೀಲರು ಕೂಟ ಎಲ್ಲ ಮಾತಾಡೇನ್ ಬರ್ರಿ. ಏ ಕುಮಾರ ಹುಡುಗದ ನೀವು ಹುಡುಗ ಸ್ವಲ್ಪ ತಿರ್ಸಟ್ಟಾರ. ಅವಾಗ ನಾ ಎಲ್ಲ ಸಮಾಧಾನ ತಿಳಿಸೇ ಕರ್ಕೊಂಡು ಬಂದಿದ್ನಿ. ನೀವ್ ಒಂದಿಗೆ ರಾವ್ ಗೆಬ್ಸ್ಬಿಟ್ಟೆ. ಅವನ್ನ ಏನ್ ಬಂದ್ವಿ ಹೆಣ್ಮಕ್ಳು ಬುದ್ಧಿ ಮಾಡ್ತಾ ಒಳ್ಳೆ ಹದಗೆಟ್ ಸಿಟ್ಟು ನೋಡಿ ಬಾಳೆ. ಆಯ್ತು ತಗೋ, ಒಮ್ಮೆ ನಿಮ್ಮ ಊರಿಗೆ ನಮ್ಮ ಊರಿಗೆ ಕರ್ಸೋ ವ್ಯವಸ್ಥೆ ಮಾಡ್ತೇನೆ. ಅವಾಗ ಬಂದು ಎಲ್ಲ ಸುದ್ದಿ ಮಾಡ್ರು. ಏ ರಮಣ, ಒಂದ್ ದಿವ್ಸ ಐತಿನ್ನ ಇವ್ರ ಅಪ್ಪನ ನಮ್ಮ ಊರಿಗೆ ಕರ್ಕೊಂಬಾರಪ್ಪ, ಅಲ್ಲೇ ಅದನ್ನ ಬಗೆಹರಿಸೋದು. ಅಯ್ಯೋ ಒಟ್ ನೀ ಸಮಾಧಾನದಿಂದ ಇರ. ಏನ್ ಹುಡ್ಕಾಕತಿ? ಅದರಿ ನಿಮ್ ಕೈಯಾಗ ಏನು ಕಾಣವಲ್ದಲ್ಲ. ಇದೇನಿದೆ? ಅಯ್ಯ ಇದಲ್ರಿ ನಾ ಕೇಳಾಕತ್ತಿದ್ ಕುಡ್ಗೋಲ. ಆ ಕುಡ್ಗೋಲು ಮ್ಯಾಲಷ್ಟ ಕತ್ತರಿಸ್ತೈತಿ, ಈ ಕುಡ್ಗೋಲು ಮನಸ್ಸಿನ ಆಳದಾಗ ಹೋಗಿ ತುಂಡು ತುಂಡಾಗಿ ಕತ್ತರಿಸ್ತೈತಿ. ಏನ್ರಿ ಇದ? ಡೈವರ್ಸ್ ಪೇಪರ್. ರೀ ನಿಮ್ ಕಾಲಿ ಬೀಳ್ತೇನ್ರಿ, ನಿಮ್ ಕೈ ಮುಗಿತೀನಿ, ಹಂಗ ಮಾಡಬೇಡ್ರಿ. ಈಗ ರೀ ಹಂಗೇನು ಅನ್ನಕ್ ಹೋಗ್ಬೇಡ್ರಿ, ನಿಮ್ ಕೈ ಮುಗಿತೀನಿ ಅಂತ ಹೇಳಕತ್ತಿಲ್ಲ. ನನ್ನ ನಿನ್ನ ನಡುವೆ ಇವತ್ತಿಂದ ಏನು ಸಂಬಂಧ ಇಲ್ಲ. ಇವತ್ತ ನನ್ನ ನಿನ್ನ ಸಂಬಂಧಕ್ಕ ನೀರು ಬಿಟ್ಬಿಡ್ತೇನೆ. ಅದಕ್ಕಿದ ಪೈಪ್ ರೀ ನಿಮ್ ಕೈ ಮುಗಿತೇನ್ರಿ. ನಮ್ಮ ಅಪ್ಪ ನನ್ ತಪ್ಪಾತಂತ ಕೇಳ್ತೀನಿ, ಹಿಂಗ್ ಮಾತಾಡಕ್ ಹೋಗ್ಬೇಡ್ರಿ ನೀವು. ಹಂದಿ ಮಾಂಸಕ್ಕ ಕುರಿ ಮಸಾಲೆ ಹಾಕಿ ಬಿಸಿ ಬಿಸಿ ಹೋಳನ್ನ ನಾನು ಹೊಟ್ಟಾಗಿಳಿಸಿದಲ್ಲ, ಅವಾಗ ನನ್ನ ಹೊಟ್ಟೆ ಎಷ್ಟು ಉಳಿದಿರಂಗಿಲ್ಲ.
ನಿಮ್ಮಪ್ಪ ಮಾಡಿ ತಪ್ಪನ ಊರ್ ಹಿರಿಯರ ಮುಂದೆ ಸಮರ್ಥನೆ ಮಾಡ್ಕೊಂಡ್ ಮಾತಾಡಿದಲ್ಲ ಅವಾಗ ನನ್ಗೆ ಎಷ್ಟು ಹುಡ್ದಿಲ್ಲ. ಇವತ್ತು ನೀ ಹೇಳಕತ್ತಿದ್ ಬಿಡ, ನನ್ನ ಮನಸ್ಸು ಎಷ್ಟು ದಿವಸದಿಂದ ಒಳಗೊಳಗ ಹಾಕತೈತಿ. ನಾ ಯಾರು ಮುಂದೆ ಹೇಳಿ? ಇದು ಇಲ್ಲಿಗೆ ಬಿಟ್ಬಿಡ್ರಿ, ನಮ್ಮ ಅಪ್ಪನ ಪರವಾಗಿ ನಾ ತಪ್ಪಾತಂತ ಕೇಳ್ತೀನಿ. ಈ ಬುದ್ಧಿ ಹಂದಿ ಮನ್ಸ ಮಾಡಿ ಹಾಕ್ಬೇಕಾರ ಲದ್ದಿ ತಿನ್ನಾಕತ್ತಿತ್ತ. ನಿನ್ನ ಬುದ್ಧಿ ನಿಮ್ಮ ಅಪ್ಪನ ಬುದ್ಧಿ. ನಾ ಹೇಳದ ಸ್ವಲ್ಪ ಅರ್ಥ ಮಾಡ್ಕೊರಿ. ನಮ್ಮ ಅಪ್ಪ ನಿಮಗ್ ಬರೀ ಸುಳ್ಳು ಹೇಳ. ಅವತ್ ನೀವು ಉಂಡಿದ್ದ ಹಂದಿ ಮಾಂಸ ಅಲ್ಲ, ಮಟನ್ ಐತದ. ಹುಡುಗಿ, ನಾನು ಪೀಸ್ ನೋಡಿದ್ರೆ ಕಣ್ಣು ಹಿಡಿತೀನಿ ಯಾವ್ದು ಮಟನ್ ಅಲ್ಲ ಅಂತ ಹೇಳಿ. ನೀನ್ ನನಗ ಹೊಸ ಸ್ಟೋರಿಗೆ ಸ್ಕ್ರೀನ್ ಪ್ಲೇ ಬರೀತಿದಿ. ಕೇಳಿಲ್ಲ, ಇದನ್ನ ಲಾಯರ್ ನೀಟಾಗಿ ಬರ್ದ್ ಕಳ್ಸ್ಯಾನ. ಇದಕ್ಕ ನೀನು ನಿಮ್ಮಪ್ಪ ನಿಮ್ಮವ್ವ ಎಲ್ಲಾರು ಸೈ ಮಾಡ್ಬೇಕು. 10 ದಿವ್ಸ ಬಿಟ್ಟು ಬರ್ತೇನೆ, ಇದಕ್ಕ ಸೈ ಮಾಡಿಟ್ಟಿರ. ನೀನು ಸೈ ಮಾಡಿಟ್ಟಿಲ್ಲ ಅದಂದ್ರು ಆಟೋಮೆಟಿಕ್ ಆಗಿ ಆಧಾರ್ ಡೈವರ್ಸ್ ಆಗ್ಬಿಡ್ತೈತಿ. ತಗೋ.